ಸರಿಯಾದ ತನಿಖೆ ಆಗಬೇಕು. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಮರ್ಯಾದೆ ಉಳಿಸೋ ಕೆಲಸ ಆಗಬೇಕು, ಎಲ್ಲಾ ಪಾರ್ಟಿಯವರದ್ದು ಸರಿಯಾದ ತನಿಖೆ ಆಗಬೇಕು. ಶಾಸಕ ಮುನಿರತ್ನ ಸಿಬಿಐ ತನಿಖೆ ಆಗಬೇಕು ಅಂದಿದ್ದಾರೆ. ಈ ಪ್ರಕರಣದ ತನಿಖೆ ಸಿಬಿಐ ನಡೆಸಬೇಕು ಅಂತ ಕೂಡ ಬಿವೈ ವಿಜೇಂದ್ರ ಅದಕ್ಕೆ ದನಿಗೂಡಿಸಿದ್ದಾರೆ. ಹಾಗಾದ್ರೆ ತನಿಖೆ ಸಿಬಿಐನಿಂದ ಈ ಪ್ರಕರಣದಲ್ಲಿ ಆಗುತ್ತಾ? ಸಿಬಿಐ ಎಂಟ್ರಿ ಕೊಡುತ್ತಾ? ಬೇಕು ಅಂತ ಲೆಟರ್ ಬರೆದ್ರೆ ಡೆಫಿನೆಟ್ಲಿ ಬರುತ್ತೆ. ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಸದನದಲ್ಲಿ ಸಚಿವರೇ ಒಪ್ಕೊಂಡಿದ್ದಾರೆ ಇದ್ರ ಬಗ್ಗೆ. ಎಲ್ಲಾ ಪಾರ್ಟಿಯವರದ್ದು ಕೂಡ ಸರಿಯಾಗಿ ತನಿಖೆ ಆಗಬೇಕು ಹೀಗಂತ ಗ್ಯಾರಂಟಿ ನ್ಯೂಸ್ಗೆ ವಿಜೇಂದ್ರ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇವತ್ತಿದ್ ಯಾವ ರೀತಿಯಾಗಿ ಚರ್ಚೆಗೆ ಬರುತ್ತೆ, ಸದನದಲ್ಲಿ ಜಟಾಪಟಿ ಕಾರಣವಾಗುತ್ತೆ, ಯಾರ್ದಾದ್ರೂ ಈಗ ಏನು ಆರೋಪ ಮಾಡ್ತಿದ್ರು ಆ ನಾಯಕನ ಹೆಸರನ್ನ ಪ್ರಸ್ತಾಪ ಮಾಡ್ತಾರಾ? ಇದು ಕುತೂಹಲ ಮೂಡಿಸ್ತಾ ಇದೆ. ಇದೆಲ್ಲದರ ಹಿಂದಿರುವಂಥದ್ದು ಒಂದೇ ಕೈಯ ಅಥವಾ ಎರಡು ಟೀಮ್ಗಳಾಗಿ ಬಣಗಳಾಗಿ ಮಾಡ್ಕೊಂಡಿದ್ದಾರಾ ಗೊತ್ತಾಗಬೇಕಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆಗೆ ನನ್ನ ಕಲೀಗ್ ದುರ್ಗೇಶ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ. ಏನ್ ಹೇಳಿದ್ರು ವಿಜೇಂದ್ರ ಸಂದರ್ಭದಲ್ಲಿ ನೋಡೋಣ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣಗಳು ಇದೇನು ಹೊಸದಾಗಲ್ಲ. ಸದನದಲ್ಲಿ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಸದನದಲ್ಲಿ ಸಚಿವ ರಾಜನ್ ಅವರೇ ಒಪ್ಕೊಂಡಿರುವಂಥದ್ದು. ಸಚಿವರ ಮೇಲೆ, ಸಚಿವರ ಪುತ್ರರ ಮೇಲೆ, ಇಬ್ಬರ ಮೇಲೆ ಈ ಪ್ರಕರಣ ಕೇಳಿ ಬರ್ತಾ ಇದೆ. ಸದನದಲ್ಲಿ ಒಪ್ಕೊಂಡಿದ್ದಾರೆ. ಲಿಖಿತವಾಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸಚಿವರು ಸ್ವತಃ ಸದನದಲ್ಲೇ ರಾಜಣ್ಣ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಅವರ ಸುಪುತ್ರರು ವಿಧಾನ ಪರಿಷತ್ ಸದಸ್ಯರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಇದ್ರ ಬಗ್ಗೆ ಹೋಮ್ ಮಿನಿಸ್ಟ್ರು ಕೂಡ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಇದ್ರ ಬಗ್ಗೆ ಸರಿಯಾದ ತನಿಖೆ ಆಗಬೇಕು, ರಾಜ್ಯದ ಮರ್ಯಾದೆ ಉಳಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಇದು ಸಿಬಿಐ ತನಿಖೆಗೆ ಆದೇಶ ಮಾಡಬೇಕು ಮುಖ್ಯಮಂತ್ರಿಗಳು. ಸರ್, ಸತೀಶ್ ಜಾರಕಿಹೊಳಿ ಅವರು ಕೂಡ 2 ಸಲ ಪ್ರಯತ್ನ ಆಗಿದೆ ಅಂತ ಮಾತನ್ನು ಹೇಳಿದ್ರು. ಎಲ್ಲವೂ ಸರ್ ತನಿಖೆ ಆಗಲಿ, ಇದೆ ಎಲ್ಲ ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ ಎಲ್ಲರೂ ಕೂಡ ಇದೇ ಒತ್ತಾಯ ಮಾಡ್ತಾ ಇದ್ದಾರೆ. ಯಾವ ರೀತಿ ತನಿಖೆ ಆಗಬೇಕಂದ್ರೆ ಸಿಬಿಐ ತನಿಖೆ ಆಗಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಸರ್, 48 ಜನರ ಹೆಸರಿಗೆ ಬರ್ತದೆ. ಮುನಿರತ್ನ ಅವರು ಡಿ ಕೆ ಶಿವಕುಮಾರ್ ಹೆಸರನ್ನ ಹೇಳಿದ್ದಾರೆ. ಸಿಬಿಐ ತನಿಖೆ ಕೇಳಿದ್ದಾರೆ ಮುನಿರತ್ನ ಅವರು. ಸಿಬಿಐ ತನಿಖೆ ಆಗಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ.